ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಆಯುಧ ಪೂಜೆಯ ಶುಭಾಶಯಗಳನ್ನು ಕೋರ್ತಾ ಈಗ ಕಬ್ಬಿನ ಗದ್ದೆ ಈ ಊರಲ್ಲಿ ಬಂದಿರತಕ್ಕಂಥ ಕಬ್ಬಿನ ಗದ್ದೆ ನೋಡಿ. ಕಬ್ಬಿನ ಗದ್ದೆ ಯಾವ ರೀತಿ ಕಬ್ಬು ಹೆಂಗೆ ಬರ್ತು ಅನ್ನೋದು ಮಕ್ಳಿಗೆ ಗೊತ್ತಿಲ್ಲ. ಕಬ್ಬಿಂದ ಬೆಲ್ಲ ಹೆಂಗಾಯಿತು ಸಕ್ಕರೆ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ ಹೆಂಗಿದೆ ನೋಡಿ ಕಬ್ಬು, ಅದು ರೈತರು ಬೆಳೆದಿರತಕ್ಕಂಥ ಕಬ್ಬು. ಅದಕ್ಕೆ ಒಂದು ವರ್ಷದ ಬೆಳೆ ಮಾಡ್ತಾರೆ ಅಥವಾ ಕೆಲವು ಟೈಮ್ 10 ತಿಂಗಳಿಗೆ ಕಡತವನ್ನು ಮಾಡ್ತಾರೆ. ಅದನ್ನು ಕಡಿದು ಅದು ರೈತರ ಕಷ್ಟ ಏನಿದೆ ನೋಡಿ. ಇದು ಬೆಳಿಬೇಕಾದ್ರೆ ಚಿಕ್ಕ ಒಂದು ಬಿತ್ತನೆ ಅಂತ ಇದು ಮಾಡ್ತಾರೆ. ಆ ಬಿತ್ತನೆಯನ್ನು ಬೆಳೆದು ಫಸ್ಟು ಕಬ್ಬನ್ನು ತಗೋತಾರೆ. ಆ ಕಬ್ಬನ್ನು ತಗೊಂಡು ಅದನ್ನು ಕಟ್ ಮಾಡ್ತಾರೆ. ಆಯಿತಾ, ಕಟ್ ಮಾಡಿದಂಥ ಇದನ್ನು ನೆಟ್ಟು ಅದನ್ನು ಬೆಳೆಸಿ ನಂತರ ಅದನ್ನು ದೊಡ್ಡ ಎಮ್ಮರವಾಗಿ ಬೆಳೆದ ಮೇಲೆ ಅಂದರೆ ಕಬ್ಬಾಗಿ ಬೆಳಿಬೇಕು. 1 ವರ್ಷ ಕಾಯಬೇಕು ರೈತ. ಆ 1 ವರ್ಷ ಕಾದಂಥ ನಂತರ ಅದನ್ನು ತಗೊಂಡೋಗಿ ಗಾಣಕ್ಕೆ ಹಾಕ್ತಾನೆ ಅಥವಾ ಕ್ರಸರ್ ಅಂತ ಕರೀತಾರೆ. ಗಾಣಗಳಿರ್ತವೆ ಹಳ್ಳಿ ಕಡೆ, ಗಾಣ ಗೊತ್ತಿರುತ್ತೆ ಆಯಿತಾ. ಆ ಗಾಣಗಳಿಗೆ ಇದಾಗ್ತಾರೆ, ಇಲ್ಲಾಂದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡ್ತಾರೆ. ಅಲ್ಲಿಂದ ಅದು ಶುಗರ್ ಫ್ಯಾಕ್ಟ್ರಿಗೆ ಹೋದಂಥದ್ದು ಸಕ್ಕರೆ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಹಳ್ಳಿಗಾಡಿನಲ್ಲಿ ಏನಾಗುತ್ತೆ ಬೆಲ್ಲವನ್ನಾಗಿ ಕನ್ವರ್ಟ್ ಮಾಡ್ತಾರೆ. ನೋಡಿ ಹಳ್ಳಿಗಾಡಿನ ರೋಡು ನೋಡಿ, ಮನೆಗಳು ನೋಡಿ, ರೈತರ ಗದ್ದೆ ನೋಡಿ ನೋಡೋದು. ಅದು ಗಾಡಿ ಎತ್ತಿನ ಗಾಡಿ ನೋಡಿ ಎಂಥ ಪರಿಸ್ಥಿತಿಲಿದ್ದಾರೆ ಇವತ್ತು ನೋಡಿ. ಎಲ್ಲ ಹಳ್ಳಿಗಾಡಿನ ಮನೆಯಲ್ಲೇ ಆಯಿತಾ. ಮನೆ ನೋಡಿ, ಮಕ್ಕಳು ಸೈಕಲ್ಲು ಎಲ್ಲ ಗೊತ್ತಿದೆ ಆಯಿತಾ. ಕಡೆ ಗಾಣ ಅಂತ ಕರೀತಾರಲ್ಲ, ಗಾಣ ನೋಡಿ, ಕ್ರಸರ್ ಗಾಣ ಹಳ್ಳಿಗಾಡು ನೋಡಿ. ಇದು ಇದರಿಂದೇ ಆ ಕಬ್ಬಂತ ತಂದಂಥ ಬೆಳೆದಂಥ ಕಬ್ಬನ್ನು ಬೆಲ್ಲ ಮಾಡಿ ಅದನ್ನು ಬೆಲ್ಲ ಆಗಬೇಕಾದ್ರೆ ಹೆಂಗೆ ಅಂತ ತುಂಬ ಟೈಮ್ ಹಿಡಿತದೆ. ಅದು ಪಾಕ ಮಾಡಿ ನಂತರ ಅದು ಬೆಲ್ಲವಾಗಿ ಪರಿವರ್ತನೆ ಮಾಡ್ತಾರೆ. ಅದನ್ನು ಬೇರೆ ಕಡೆ ಸಪ್ಲೈ ಮಾಡ್ತಾರೆ ಆಯಿತಾ. ಹಳ್ಳಿಗಾಡಿ ರೋಡು ನೋಡ್ತಾ ಬರ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ ರೋಡು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಯಾಕೆಂದರೆ ಇದು ಸ್ವಲ್ಪ ನಮ್ಮೂರನ್ನ ಒಂಚೂರು ಮೇನ್ ರೋಡ್ ಅಂತ ಕರೀತಾರೆ. ಅದಕ್ಕೆ ಇಲ್ಲೊಂಚೂರು ರೋಡ್ ಚೆನ್ನಾಗಿದೆ ಆಯಿತಾ. ಅದರಿಂದ ಇಷ್ಟು ಚೆನ್ನಾಗಿರೋದು. ಇನ್ನು ಒಳಗಡೆಗೆ ಹೋದರೆ ಹಂಗೆ ನೋಡ್ತಾ ಇದೆ. ಇದು ಸ್ವಲ್ಪ ನಾನು ಹೋಗ್ತಾ ಇರೋದು ಸ್ವಲ್ಪ ಒಂಚೂರು ಟಾರ್ ಹಾಕಿದ್ದಾರೆ, ಅದರಿಂದ ನಿಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಎತ್ತಿನ ಗಾಡಿ ನೋಡಿ, ಎಲ್ಲ ಜನಗಳಿದ್ದಾವೆ. ಇದು ಓವರ್ ಟ್ಯಾಂಕ್, ಊರಿನ ಓವರ್ ಟ್ಯಾಂಕ್ ಇದೆ. ಓವರ್ ಟ್ಯಾಂಕು ಹಾಗೆ ನೋಡಿ ಹಾಗೆ ನೋಡಿ ಹುಲ್ಲಿನ ಮೆದೆ, ಅಲ್ಲಿ ಮೆದೆ ಹುಲ್ಲಿನ ಮೆದೆ ನೋಡಿ. ದನಗಳು ನೋಡಿ ಇದು ಹಾಕ್ಬೇಕಾದ್ರೆ ಇದನ್ನೇ ಹುಲ್ಲಿನ ಮೆದೆ ಹಾಕಿರ್ತಾರೆ. ಇದರಿಂದ ಅದಕ್ಕೆ ದನಗಳಿಗೆ ಹುಲ್ಲನ್ನು ಮೇಯಿಸ್ತಾರೆ ನೋಡಿ. ರೈತರ ಜೀವನ ಎಷ್ಟು ಹಳ್ಳಿಗಾಡಿನಲ್ಲಿ ಏನಿದೆ ಅಂತ ಅದನ್ನು ಹೇಳ್ತಾ ಹಾಗೆ ಮಾತನ್ನು ಮುಗಿಸ್ತಾ ಇರ್ತೀನಿ. ಇನ್ನೂ 1-2 ನಿಮಿಷ ಆಗಿ ನಾನು ನೋಡಿ. ಈ ರೈತರು ನೋಡಿ ಮನೆ ಹಾಗೆ ಎತ್ತುಗಳನ್ನು ಏಕಟ್ಟು ಹಾಕಿರ್ತಾರೆ ನೋಡಿ. ಇಲ್ಲಿ ರೋಡ್ ನೋಡಿ, ನಿಮಗೆ ರೋಡ್ ಮೊದಲು ರೋಡ್ ತೋರಿಸಿಲ್ಲಲ್ಲ ನೋಡಿ. ಇಲ್ಲಿ ಆ ಕಡೆ ನೋಡಿ ರೋಡ್ ನೋಡಿ ಎಷ್ಟು ಇದಾಗಿದೆ ನೋಡಿ. ಗಾಡಿ ಬರ್ತಾ ಇದೆಯಲ್ಲ ನೋಡಿ, ರೋಡ್ ನೋಡಿ. ಇದು ರೋಡ್ ಜೀವನ, ಹಳ್ಳಿಗಾಡಿನ ಜೀವನ ಅಂದರೆ ಇದು. ಅದಕ್ಕೆ ನಾವೆಲ್ಲ ಸಿಟಿನಲ್ಲಿದ್ದೀವಿ, ಆದರೆ ಹಳ್ಳಿಯರ ಜೀವನ ಕಷ್ಟ ಏನು ಅನ್ನೋದು ಗೊತ್ತಿಲ್ಲ. ರೈತರು ಬೆಳೆದು ಇವತ್ತು ನಮ್ಮ ದೇಶವನ್ನು ಬೆನ್ನೆಲುಬು ಅಂತ ಏನು ಕರಿತೀವಿ, ಅವರು ನಮ್ಮ ದೇಶವನ್ನು ಕಾಪಾಡ್ತಿದ್ದಾರೆ. ಇಲ್ಲಾಂದರೆ ಅವ್ರು ಬೆಳೆದಿಲ್ಲ ಅಂದರೆ ಅದಕ್ಕೆ ಅಕ್ಕಿ ರೇಟು, ಬೆಲ್ಲದ ರೇಟು ಎಲ್ಲ ಗಗನಕ್ಕೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಇವತ್ತು ಬೆಳೆಯೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಎಲ್ಲ ಸಿಟಿ ಕಡೆ ಹೋಗ್ತಿದ್ದಾರೆ ಜನಗಳು. ಕೆಲಸ ಮಾಡೋದು ರೈತರು ಬೆವರಿನಲ್ಲಿ ಮಳೆ ಬಿಸಿಲು ಏನು ಅನ್ನೋದನ್ನೇ ಅವರು ಕೆಲಸವನ್ನು ಮಾಡ್ತಾರೆ. ಅದರಿಂದ ಅವರಿಗೆ ತುಂಬ ಈ ಸಂದರ್ಭದಲ್ಲಿ ಅವರ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಆಯುಧ ಪೂಜೆಯ ವಿಶೇಷ ಒಂದು ಕೊಡುಗೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಹಾಗೆ ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.